ವಿಜಯಪುರ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ವಿಜಯಪುರ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಅಮಿತ್ ಗರುಡಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಂಘಟನೆಯ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಏಕಮತದಿಂದ ಈ ತೀರ್ಮಾನ ಕೈಗೊಂಡಿದ್ದು, ಹೊಸ ನೇತೃತ್ವದಿಂದ ರೈತ ಯುವಕರ ಹಿತವನ್ನು ಬಲಪಡಿಸುವ ನಿರೀಕ್ಷೆ ವ್ಯಕ್ತವಾಗಿದೆ. ಸಭೆಯ ನಂತರ ಮಾತನಾಡಿದ ಹಿರಿಯ ನಾಯಕರು, ಅಮಿತ್ ಗರುಡಕರ್ ಅವರು ಸಂಘಟನೆಯ ಉದ್ದೇಶ, ರೈತರ ಹೋರಾಟ, ಯುವಕರ ಶಕ್ತೀಕರಣ ಎಲ್ಲಾ ಬದ್ಧರಾಗಿದ್ದು, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಹಕ್ಕು ಹೋರಾಟಕ್ಕೆ ಹೊಸ ವೇಗ ನೀಡುತ್ತಾರೆ ಎಂದು ಅಭಿಪ್ರಾಯಪಟ್ಟರು. ಹೊಸ ಜಿಲ್ಲಾಧ್ಯಕ್ಷ ಅಮಿತ್ ಗರುಡಕರ್ ಮಾತನಾಡಿ, ರೈತರ ಧ್ವನಿಯನ್ನು ಸರ್ಕಾರದವರೆಗೆ ತಲುಪಿಸುವುದು, ಯುವಕರಿಗೆ ಅವಕಾಶ ಸೃಷ್ಟಿಸುವುದು ಮತ್ತು ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಬಲವರ್ಧನೆ ನನ್ನ ಮೊದಲ ಆದ್ಯತೆ ಎಂದು ಹೇಳಿದರು. आगे से धन भैया ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಯಾವುದೇ ತೊಂದರೆ ಕೊಡಬೇಡಿ. ಯಾಕಂದ್ರೆ ಮಾಧ್ಯಮದಿಂದಲೇ ಈ ಪತ್ರಿಕೆಯಿಂದಲೇ ನಮ್ಮ ಸುದ್ದಿ ಪ್ರಸ್ತಾಪವಾಗುವುದು. ಅದಕ್ಕೋಸ್ಕರ ದಯವಿಟ್ಟು ಕಾರ್ಯಕರ್ತರು ಶಾಂತಿ ಸಹನೆಯನ್ನ ಸಮಾಜದ ನಮಸ್ಕಾರಗಳು. ಯಾಕಂದ್ರೆ ನಾನು 20 ವರ್ಷದಿಂದ ಪಕ್ಷದಿಂದ ಸಂಘಟನೆಯಿಂದ ಬಂದಿದ್ದೆ. ನಮ್ಮ ಮನೆಯ 3 ಜನ ವ್ಯಕ್ತಿಗೆ ಬಂದರು. ನಾನು ಜಾಸ್ತಿ ಹೊರಗಡೆ ಬಂದಿಲ್ಲ. ಅಮಿತ ನನಗೆ ಬಹಳ ಹತ್ತಿರದ ಸಂಬಂಧ. ನಾನು ತಮ್ಮಕ್ಕೆ ಕೆಲಸವನ್ನು ಗೌರವಿಸ್ತೀವಿ. ಅಕ್ಕ ನೀವು ಬರೆಯಬೇಕಂತ ಹೇಳಿದ್ರು. ನಮ್ಮ ಮೋತಿಲಾಲ್ ಚವಾಣಣ್ಣವರು ನನ್ನ ಮನಸ್ಸಿಗೂ ಬಹಳ ಇದು ಅಂತ. ಅದಕ್ಕೆ ಅವ್ರ ಬಗ್ಗೆ ನನಗೆ ನಿನ್ನೆ ಗೊತ್ತಾಗಿದೆ. ದಯಮಾಡಿ ಅದಕ್ಕೆ ಅಣ್ಣ ನಿನ್ನ ಕರ್ತವ್ಯ ಯಾವಾಗೂ ಇರ್ತೀನಿ. ನಾನು ನಮ್ಮ ಅಮಿತನ ಬೆನ್ನೆಲುವಾಗಿ ನಿಮಗೆ ಅಭಿನಂದಿತ ಏನು ಅನ್ಯತೆ ಭಾವಿಸ್ಬೇಡ. ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಂಘಟನೆಗೆ ಮತ್ತು ನಿಮ್ಮ ರೈತ ಸಂಘಟನೆಗೆ ನಾನು ಯಾವಾಗಲೂ ನಿಮ್ಮ ಬೆನ್ನೆಲುವಾಗಿ ಇರ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಖುಷಿ ಆಗ್ತದೆ ಅಂದ್ರೆ ನಮ್ಮ ಮಹಿಳೆಯರು ಎಲ್ಲಿ ನಾನು ಪಕ್ಷ ಬಿಜೆಪಿ ಪಕ್ಷದ ಇದ್ದಕ್ಕೆ ಸಂಘಟನೆ ಒಳಗೆ ಇದ್ದಕ್ಕೆ ನಾನು ಇಷ್ಟು ಎಲ್ಲಿ ನಾನು ಹೆಣ್ಮಕ್ಳು ನೋಡಿಲ್ಲ. ಅದಕ್ಕೆ ನೀವು ಬಂದಿದ್ರೆ ನಾನು ಖುಷಿ ಪಟ್ಟಿದ್ದೀನಿ. ನೀವು ಯಾರು ಈಗ ಹೆಣ್ಮಕ್ಳಿಗೆ ಹೊರಗಡೆ ಬರೋದು ತುಂಬಾ ಕಷ್ಟ. ಹೆಣ್ಮಕ್ಳಿಗೆ ಬಿಡುವುದು ಇಲ್ಲ. ನಾವೆಲ್ಲ ನಮ್ಮ ಮನೆಯ ಹೊರಗಡೆ ಬಿಡ್ತಿಲ್ಲ. ಆದ್ರೂ ನಾವು ಎಲ್ಲ ಈ ಮಹಿಳೆಯರಿಗೆ ಅನ್ಯಾಯ ಆಗೋದು ತನಗೆ ಮತ್ತು ಮಹಿಳೆಯರು ನಮ್ಮೆಲ್ಲ ಸಮಾಜವನ್ನು ಮುಂದುವರೆಯಬೇಕು, ಮಹಿಳೆಯರನ್ನು ಬೆಳೆಯಬೇಕು, ಈ ಸಮಾಜದಲ್ಲಿ ಮುಂದುವರಿಸಬೇಕಂತ ಹೇಳಿ ಈ ಪಕ್ಷಕ್ಕೆ ಈ ರೈತ ಮೋರ್ಚಾಕ್ಕೆ ಸಪೋರ್ಟ್ ಮಾಡಕ್ ಬಂದೀನಿ. ನೀವೆಲ್ಲರಿಗೂ ಸಪೋರ್ಟ್ ಮಾಡಬೇಕು. ನಿಮ್ ಜೊತೆ ನಾನು ಇರ್ತೀನಿ, ನಿಮ್ ಕಷ್ಟದಲ್ಲಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2 ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿದ್ರೆ ಎಲ್ಲರಿಗೂ ತುಂಬಾ ಎಲ್ಲರಿಗೂ ನಮಸ್ಕಾರ. ನೋಡ್ರಿ ಕಡೆ ಮರಿ ಮಾಡಿ ನಿಂತ್ರಿ ಫೋಟೋ ಹೆಂಗ್ ಬರೋ ಬರೇ ಫ್ರೆಂಡ್ ತೆಗ ನಿಮ್ದು ನೋಡ್ರಿ ಹಿಂಗ್ ನಿಂದಲಿ. ಧನ್ಯವಾದಗಳು ನಮ್ಮ ಸಹೋದರಿಯರಿಗೆ. ಅವರು ಮಾಡೋದವರಿಗೆ ಜೋರಾಗಿ ಚಪ್ಪಾಳೆ ಮಾಡಬೇಕು. ಇವತ್ತು ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಯಾಕಂದ್ರೆ ನಮಸ್ಕಾರ ಮಾಡ್ತೀನಿ ನಾ. ಯಾಕಂದ್ರೆ ನೋಡ್ರಿ, ಇವತ್ತು ಮಾಧ್ಯಮ ಇಲ್ಲ ಅಂದ್ರೆ ಈ ಜಗತ್ತೊಳಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಾಕ ಕಾರಣ ಆಗಂಗಿಲ್ಲ. ಒಂದು ಮಾಧ್ಯಮ ಇರಬೇಕು, ಒಂದು ರೈತ ಸಂಘಟನೆ ಮತ್ತು ಅನೇಕ ಸಂಘ ಸಂಸ್ಥೆ ಇರಬೇಕು. ಸಂಘ ಸಂಸ್ಥೆ ಇಲ್ಲ ಅಂದ್ರೆ ಈಗ ಸರ್ಕಾರಕ್ಕೆ ನೋಡ್ರಿ ಎಲ್ಲಾ 3 ಪಕ್ಷ 4 ಪಕ್ಷ ಎಲ್ಲ ಅವ್ರವ್ರ ಪಕ್ಷಗಳು ಹೆಂಗಾಗೈತಪ್ಪ ಅಂದ್ರೆ ಯಾರು ಸುಧಾ ಬರೇ ಇಲೆಕ್ಷನ್ ಬಂದ ತಕ್ಷಣ ಹೊರಗೆ ಬರ್ತಾರ. ಇಲೆಕ್ಷನ್ ಆದ ಎಲ್ಲರೂ ಅವ್ರವ್ರ ಮನೆ ಒಳಗೆ ಆರಾಮಾಗಿ ಕೂತಿರ್ತಾರ. ಇದು ಯಾರು ಕೇಳ್ಬೇಕಪ್ಪ ಅಂದ್ರ ಅನೇಕ ಪಕ್ಷಗಳು ಇದಾರಲ್ಲ,
ಬೇರೆ ಬೇರೆ ಪಕ್ಷಗಳು ಇದಾರಲ್ಲ ಅವ್ರು ಕೇಳಬೇಕು. ಅಂದ್ರೆ ಇವತ್ತು ರೈತ ಸಂಘಟನೆದವರು ಅನೇಕ ನಾವು ಉಗ್ರಾಗಿ ಹೋರಾಟ ಮಾಡಿ ರೈತರ ಸಂಬಂಧ ಇವತ್ತು ಎಲ್ಲಾ ಸಂಘ ಸಂಸ್ಥೆದವರು 21 ರಾಜ್ಯಾಧ್ಯಕ್ಷ ಬೆಳಗಾವಿ ಹೋಗೋದ್ ಸಂಬಂಧ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿವು. ಮತ್ತೆ ಪದಗಳನ್ನು ಇಟ್ಕೊಂಡಿವಿ. 31 ಜನ ಇವತ್ತು ನಮ್ಮ ಜಿಲ್ಲೆಗೆ ನಾವು ಎಲ್ಲಾ ಸೇರಿ 31 ಜಿಲ್ಲೆದಿಂದ ತಾಲೂಕಾಧ್ಯಕ್ಷಗಳು ಬಂದಾರ, ಮಹಿಳಾ ತಾಲೂಕಾಧ್ಯಕ್ಷ, ಜಿಲ್ಲಾಧ್ಯಕ್ಷಗಳು ಬಂದಾರ. ಮತ್ತೆ ಅವರು ಪದ ಟ್ರಾನ್ಸ್ಫರ್ ಮಾಡಿದ್ವಿ. ಯಾರ್ಯಾರು ಹೆಚ್ಚು ದುಡಿತಾ ಇದಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಬೆಳಗಾವಿ ಒಳಗೆ ಹ್ಯಾಂಗ ನಾವು ಹೋಗ್ಬೇಕು ಆ ರೂಟ್ಗಳು ಹೇಳ್ತಾ ಇದೀವಿ ಕೇಳ್ರಿ ಮಾಧ್ಯಮ ಮುಖಾಂತರ. ನಿಮ್ಗೆ ಯಾರ್ಯಾರು ಬರೋರು ಇದೀರಿ ರೈಲ್ವೆ ಸ್ಟೇಷನ್ ಹೋಗುದು, ಬೇರೆ ಬೇರೆ ಜಿಲ್ಲೆದಿಂದ ರೈಲ್ವೆ ಸ್ಟೇಷನ್ ಮುಖಾಂತರ ನಾವು ಎಲ್ಲಾರು ಸೇರ್ಬೇಕು. ರೈಲ್ವೆ ಸ್ಟೇಷನ್ ನಿಲ್ದಾಣಕ್ಕೆ ಸೇರ್ಬೇಕು. ಬೆಳಗಾವಿ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲರೂ ಸೇರ್ಬೇಕು. ಬಸ್ಸಿಗೆ ಬರೋರು ಸುಧಾ ರೈಲ್ವೆ ಸ್ಟೇಷನ್ ಬರ್ಬೇಕು. ಅಲ್ಲಿಂದ ಬೆಳಗಾವಿ ಡಿ ಸಿ ಅವರು ಏನ್ ಹೇಳ್ಯಾರ, ನಿಮ್ಗೆ ಎಲ್ಲಾ ನಮ್ಗೆ ಎಲ್ಲ ಒಂದು ವೇದಿಕೆ ಮಾಡಿದ್ವಿ. ನಿಮ್ ಊಟದ ವ್ಯವಸ್ಥೆ ಐತಿ. ಯಾರು ಸುಧಾ ಪ್ರತಿಯೊಬ್ಬರು ಜಿಲ್ಲಾ ಅಧ್ಯಕ್ಷಗಳು 500 ಜನ ಟಾರ್ಗೆಟ್ ಕೊಟ್ಟಿದ್ವಿ. ನನ್ನ ಸಂಘಟನೆ ಒಳಗಿರೋದು 31 ಜಿಲ್ಲಾಧ್ಯಕ್ಷ. 31 ಜಿಲ್ಲಾಧ್ಯಕ್ಷ ನಾ 500 ಟಾರ್ಗೆಟ್ ಕೊಟ್ಟಿದ್ದೀನಿ. ಅನೇಕ ರಾಜ್ಯಾಧ್ಯಕ್ಷಗಳು 21 ರಾಜ್ಯಾಧ್ಯಕ್ಷಗಳು ಸೇರಿ ಅವರು 1,000 ಟಾರ್ಗೆಟ್ ಕೊಟ್ಟಾರ. 1 ಲಕ್ಷ ಜನ ಸೇರ್ತಾ ಇದೀವಿ. ನಮ್ಗೆ ನೋಡ್ರಿ ಹೋರಾಟ ಮಾಡುದು ಮುಖ್ಯ ಇಲ್ಲ. ಯಾಕಂದ್ರೆ ಸರ್ಕಾರ ನಮ್ಮ ಮಾತು ಕೇಳಿದ್ರೆ ನಾವು ಯಾವ ಸರ್ಕಾರ ವಿರೋಧಿ ಇಲ್ಲ. ನಾವು ಸರ್ಕಾರ ನೀತಿಯನ್ನು ಮಾಡ್ತಾ ಇದ್ದೀವಿ, ಆ ನೀತಿ ವಿರೋಧಿಗಳು ನಾವು. ನಮ್ಗೆ ಯಾವ ಪಕ್ಷ ಸಂಬಂಧ ಇಲ್ಲ. ಈ ಸಂಘಟನೆ ನಮ್ಮ ಸಂಘಟನೆಗೆ ಅನೇಕ ಸಂಘ ಸಂಸ್ಥೆ ಬಗ್ಗೆ ನಾ ಹೇಳಂಗಿಲ್ಲ. ನನ್ನ ಸಂಘಟನೆ ವತಿಯಿಂದ ಎಲ್ಲಿರೇ ನಾವು ಒಂದು ಪಕ್ಷ ಪರವಾಗಿ ಹೋರಾಟ ಮಾಡಿಲ್ಲ, ಒಂದು ರಾಜಕೀಯ ವ್ಯಕ್ತಿ ಪರವಾಗಿ ಹೋರಾಟ ಮಾಡಿಲ್ಲ. ನೀತಿ ಪರವಾಗಿ ಹೋರಾಟ ಇವತ್ತಿನ ತನಕ ನಾ ಮಾಡ್ಕೊಂಡು ಬಂದಿಲ್ಲ. ಅದಕ್ಕೆ ಇವತ್ತು ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ಸಂಘಟನೆ ಮಹಿಳೆಯರು ಇದ್ದಾರೆ, ಜೈನ್ಸ್ ಇದ್ದಾರೆ. ಇವತ್ತು ಎಲ್ಲ ನಾವು ಪದಾಧಿಕಾರಿಗಳು ಇಲ್ಲ ಜಿಲ್ಲಾ ಅಧ್ಯಕ್ಷ ತಾಲೂಕಾಧ್ಯಕ್ಷಗಳು ಕರೆಸಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು 1 ಲಕ್ಷ ಜನ ಸೇರಿಸಬೇಕಂತ ವಿಚಾರ ಮಾಡಿದ್ವಿ. ವಿಶೇಷವಾಗಿ ಇವತ್ತು ತಮ್ಮ ಕಾರ್ಯಕ್ರಮದಲ್ಲಿ ಮಂಜುಳಾ ಮೇಡಮ್ ಅವರು ಗೆಸ್ಟ್ ಆಗಿ ಕರೆಸಿದ್ರು. ಏನಾದ್ರು ಉದ್ದೇಶ? ಯಾವ ಮಂಜುಳಾ ಮೇಡಮ್? ಮಂಜುಳಾ ಮೇಡಮ್ ವಿಶೇಷ ಏನಪ್ಪಾ ಅಂದ್ರ ನೋಡ್ರಿ, ಅವ್ರು ಒಂದು ರೈತ ಸಂಘಟನೆ ಹೋರಾಟಗಾರ. ಯಾಕಂದ್ರೆ ಯಾಕಾಗ್ಲಿ ಅವ್ರ ರೈತ ಸಂಘಟನೆ ಹೋರಾಟಗಾರ ಮಾಡೋ ಟೈಮ್ ಒಳಗ ಅವ್ರಿಗೆ ಯಾರು ರಾಜಕೀಯದವ್ರಿಗೆ ತುಳಿಲಾಕ ಯಾರು ನೋಡಿಲ್ಲ. ಯಾಕಂದ್ರೆ ಎಂತ ರಾಜಕೀಯದವ್ರ ಒಳಗ ನಮ್ಮ ರೈತ ಸಂಘಟನೆ ತುಳಿಬೇಕಂದ್ರೆ ಯಾರದಿ ದಮ್ ಇಲ್ಲ. ನಮ್ಮ ಸಂಘಟನೆದವರು ಅನೇಕ ಜನ ಅವ್ರಿಗೆ ತುಳಿಲಾಕ ನೋಡ್ತಾ ಇದ್ದಾರೆ. ಅದು ಸರಿ ನನಗೆ ಅನಿಸ್ಲಿಲ್ಲ. ಅದಕ್ಕೆ ನಾವೇನಂದೀವಿ, ಮಂಜುಳಾಕ್ಕ ಅವರು ನೀವು ಮಂಜುಳಾಕ್ಕ ಒಬ್ಬರ ಇಲ್ಲ, ಇಡೀ ದೇಶ ಒಳಗೆ ಯಾರೇ ರೈತ ಸಂಘಟನೆ ತುಳಿಲಾಕ ನೋಡಿದ್ರೆ ನಾ ಅವನ ವಿರೋಧ ಹೋರಾಟ ಮಾಡ್ತೀನಿ. ಅವ್ ಯಾರ್ಯಾಕಿರ್ಲಿ, ಬಲೆ ನಮ್ಮ ಅಣ್ಣ ಇರ್ಲಿ ತಮ್ಮ ಇರ್ಲಿ, ಯಾವ ಸಂಘ ಸಂಸ್ಥೆ ಪರವಾಗಿ ನಾ ಹೇಳಂಗಿಲ್ಲ. ಯಾವ ರೈತ ಸಂಘಟನೆ ಆಗಲಿ, ಕೂಲಿ ಕಾರ್ಮಿಕರ ಸಂಘಟನೆ ಆಗಲಿ, ಅನೇಕ ರಾಜ್ಯ ಸಂಘ ಸಂಸ್ಥೆಗಳಾಗಲಿ ಅವ್ರ ಪರವಾಗಿ ನಾನು ನಿಂದಿರ್ತೀನಿ. ಯಾಕಪ್ಪ ಅಂದ್ರೆ ಅವ್ರು ನೋಡ್ರಿ, ಅವ್ರ ಮನೆ ಸಂಸಾರ ಸಂಬಂಧ ಹೋರಾಟ ಮಾಡಂಗಿಲ್ಲ, ಸಮಾಜ ಸಂಬಂಧ ಹೋರಾಟ ಮಾಡೋ ಟೈಮ್ ಒಳಗೆ ಅನೇಕ ವ್ಯತ್ಯಾಸ ಆಗಿರ್ತಾವ. ಆದ್ರೆ ಬಿ ಅವ್ರಿಗೆ ನೋಡ್ರಿ ಇವತ್ತು ಏನ್ರಿ ಅವ್ರ ಕೋರ್ಟ್ ಒಳಗೆ ಏನ್ರಿ ಇದು ಐತಿ, ಅವ್ರು ಏನ್ರಿ ಹಿಂಗ ಹಗರಣೆ ಮಾಡ್ಯಾರ, ಇದು ಮಾಡ್ಯಾರ ಕೇಸಿ ಅವ್ರದೇನ್ ನಿಮ್ಮ ಹತ್ರ ಏನ್ರಿ ದಾಖಲೆ ಐತಿ? ಏನೂ ಇರಂಗಿಲ್ಲ. ಸುಮ್ಕೆ ಯಾರು ಏನ್ ತಂದ್ ಕೇಸಿ ಏನ್ರಿ ಅವ್ರ ಮ್ಯಾಗ ಅಭಿಪ್ರಾಯ ಕೆಟ್ಟ ಮಾಡ್ಬ್ಯಾಡ್ರಿ. ಯಾಕಂದ್ರ ನಮ್ಮ ದೇಶಕ್ಕ ಇಂತ ಅನೇಕ ಹೋರಾಟಗಾರ ಬೇಕಾಗಿರ್ತಾವ. ನಿಮ್ಮ ಕೆಲಸ ನೀವು ಮಾಡ್ರಿ. ನೀವು 10,000 ಜನ ಸೇರಿಸ್ರಿ, 20,000 ಜನ ಸೇರಿಸ್ರಿ, 1 ಕೋಟಿ ಜನ ಸೇರಿಸ್ರಿ. ಇನ್ನ ಒಬ್ಬನೇ ರೈತ ಸಂಘಟನೆ ಮೇಲೆ ಟಿಕೆಟ್ ಟಿಪ್ಪಣಿ ಮಾಡುದು ಯಾರಿಗಿದು ಇಲ್ಲ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಭಾರತೀಯ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ. ಖರೀದಿ ಕೇಂದ್ರ ಮಾಡ್ಬೇಕು, ಇಲ್ಲಿದು ಆಗ್ಬೇಕು. ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು ಎಲ್ಲಾ ಕಡೆ ರಾಜ್ಯದಂತ. ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಹೆಚ್ಚಿಗೆ ಬೆಳೆಯೋದು. ನಮ್ಮ ಹಾವೇರಿ, ಬಿಜಾಪುರ, ಗುಲ್ಬರ್ಗ, ನಮ್ಮ ಧಾರವಾಡ, ಬಾಗಲಕೋಟೆ, ಚಿಕ್ಕೋಡಿ, ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಾಗ ಬೆಳಗಾವದಾಗ ಬೆಳಿತೀವಿ ನಾವು. ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಲ್ಲ, ಇವ್ರು ತೆರಿಬೇಕು. ತೆರೆದಿಲ್ಲ ಅಂದ್ರೆ ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಗ್ತದ. ಯಾವ ಸರ್ಕಾರ ಬಂದ್ರ ಅಷ್ಟೇ ರೀ, ರೈತರಿಗೆ ಆಶ್ವಾಸನೆ ಕೊಡ್ತಾರೆ ಇವ್ರು. ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡಂಗಿಲ್ಲ ಯಾವ ಸರ್ಕಾರ ಬಂದಿದ್ದು. ಅದ ಒಂದು ಬೇಜಾರು ನಮಗ. ಇವ್ರು ಆರ್ಸ್ ಬರಕಿನ ಮುಂಚೆ ನಾವು ರೈತರ ಮಕ್ಕಳು, ನಾವು ನಿಮ್ಮ ಮಕ್ಕಳು, ನಿಮ್ಮ ಮನೆ ಮಕ್ಕಳು ಅಂತಿರ್ತಾರ. ಬಂದ ಮೇಲೆ ಅವ್ರ ಒಂದು ಸ್ಥಾನಮಾನ ಉಳಿಸ್ಕೊಳಕ ಹೊಡೆದಾಡ್ತಾರ. ರೈತರು ಹಲವಾರು ಕಷ್ಟಗಳದವು. ಮೊನ್ನೆ ನಾವು ಕಬ್ಬಿನ ದರ ಹೆಚ್ಚಿಗೆ ಮಾಡ್ರಿ, 3,500 ರೂಪಾಯಿ ಮಾಡ್ರಿ ಅಂತ ನಾವು ಕುತ್ಕೊಂಡ್ವಿ. ಎಲ್ಲೇ 3,300 ರೂಪಾಯಿ ಮಾಡಿದ್ರು ಅದು ನಮಗ ರೈತರಿಗೇನು ಒಪ್ಪಿಗೆ ಇಲ್ಲ ಏನ್ರಿ. ಹಂಗ ಎದ್ದು ಹೋಗ್ಲಿಲ್ಲ. ಎಲ್ಲೇ ರಾಜಕಾರಣಿಗಳು ಬಂದ್ರು, ಒಂದು ಆ ಟೀಮ್ನಿಂದ ಬಂದು ಅವ್ರು ಒಪ್ಪಿಗೆಂದ್ರ ಅಂದ ತಕ್ಷಣ ನಾವಂತೂ ಒಪ್ಪಿಗೆಂದಿಲ್ಲ. ಇಲ್ಲೇ ಮುದೋಳದಾಗನ ಆ ಪತ್ರನ ಸುಟ್ಟು ಹಾಕಿದ್ದು ಕೂಡ ತಾವೆಲ್ಲ ನೋಡಿದ್ರಿ ಅಂತಂಬಂದ್ರೆ, ಹೌದಲ್ರಿ? ಅದ್ರಗೋಸ್ಕರ ಅದನ್ನ ಮೊದಲು ಇಡ್ತೇವಿ. ಮತ್ತೆ ಗೋಂಜಾಳದ ಖರೀದಿ ಕೇಂದ್ರದಾಗಿರ್ಬೋದು, ಇವ್ರು ರೈತರಿಗೆ ಬಹಳ ಕಷ್ಟ ಕೊಡಾಕತ್ತಾರ. ಇವ್ರು ಕ್ವಿಂಟಲ್ಗೆ ಇವ್ರು ಎಷ್ಟು ತಗೊಂತ 5 ತಗೊಳತ್ತಾರ ಅಂತ ನೋಡ್ರಿ. 1 ಎಕರೆಕ್ಕೆ 5 ಕ್ವಿಂಟಲ್ ತಗೋಬೇಕಂತ. ನಾನು 20 ಅನ್ಕೊಂಡಿದ್ದೆ. ನಮ್ಮ ರೈತ ಇದ್ದಾಗ ಹಾವೇರಿಂದ ಫೋನ್ ಮಾಡಿದ್ರು
ಒಬ್ರಿಗೆ 20 ಅಂದ್ರ ಮೊನ್ನೆ. ಇನ್ನು ಮತ್ತೆ ಆಮೇಲೆ ಚೇಂಜ್ ಮಾಡಿ 5 ಕ್ವಿಂಟಲ್ ತಗೊಳಕತ್ತಾರ ಮಂಜಕ್ಕ ಅಂದ್ರು. 5 ಕ್ವಿಂಟಲ್ ಇನ್ನು ತಗೊಂತೇವೆ ಅಂತ ಹೇಳತ್ತಾರ. ಯಾರು ಹೇಳಿಲ್ಲ, MLA ಬಂದಿಲ್ಲ ಸಂಬಂಧಪಟ್ಟವ್ರು ಅಲ್ಲಿ ಹಾವೇರಿ ಜಿಲ್ಲೆದಾಗ. ಘೋಷಣೆ ಮಾಡೇ ಇವ್ರು. ಅಂದ್ರೆ ಮಾಡ್ತಾರ ಅಂತ ಅವ್ರ MLA ಗಳು ಹೇಳಕತ್ತಾರ ಅಷ್ಟ, ಇಷ್ಟ ಮಾಡ್ತಾರ ಅಂತಂದ್. ನಾವು ಇವ್ರ ಮಾತನ್ನ ಕೇಳ್ಕೊಂಡ್ ಕುತ್ಕೊಳಂಗಿಲ್ಲ. ಆ ಸರ್ಕಾರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ. ಆಯ್ತು, ಏನ್ ಮಾಡಕ್ ಆಗ್ತೈತಿ. ಬೇರೆ ಯಾರೋ ಬಂದು ನಿತ್ಕೊಂಡಾರ, ಗಾಡಿಗೆ ಮದ್ವಿ ಇತ್ತಲ್ಲೇ, ನಿತ್ಕೊಂಡಾರ ಗಾಡಿಗೆ ಡ್ಯಾಶ್ ಹೊಡೆದ್ರ. ನಮ್ ಡ್ರೈವರ್ ಪಾಪ ಬಾಳ ಹೆದ್ರಿದ್ರಿ, ಏನಂತ. ನಾನು ಹೋಗಿ ನೋಡಿದೆ, ಬರ್ರಿ ಅಕ್ಕಾರ ಅಂತ ಕರ್ಕೊಂಡ್ ಹೋದ್ರು. ನೋಡಿದೆ, ಅವನು ಬಡವ, ಜೀವ ಉಳಿತಲ್ಲ, ಯಾರಿಗೇನಾಗಿಲ್ಲ ಅಂತ ಖುಷಿ ಪಟ್ಟೆ. ಜೀವ ಮುಖ್ಯ ಅಂತಂದ್ರೆ ಅಂತ ಕಾರ್ 1000 ತಗೋಬಹುದು. ನಮ್ಮ ರೈತ ಅಂತಂದ್ರೆ ಎಲ್ಲ ಒಂದು ಆಶೀರ್ವಾದ ಐತಿ. ನಾವು ಚಕ್ಕಡಿ ಗಾಡಿ ಅಡ್ಡಾಡ್ತೀವಿ, ಟ್ರ್ಯಾಕ್ಟರ್ನಾಗ ಅಡ್ಡಾಡ್ತೀವಿ, ಕಾಲ್ ನಡಿಗೆಲ್ಲ ಅಡ್ಡಾಡ್ತೀವ್ರಿ. ನಾವು ನಾಚಾರಲ್ಲ, ರೈತರ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರ ಅದ್ರ ವಿರುದ್ಧವಾಗಿ ನಾನು ಏನ್ ಹೇಳಿದೆ, ಜನರಿಗೆ ಒಂದು ಮೆಸೇಜ್ ಕೊಟ್ಟೆ. ನನ್ನ ಒಂದು ಲೈವ್ ಮುಖಾಂತರ ಜನರಿಗೆ ಏನ್ ಮೆಸೇಜ್ ಕೊಟ್ಟೆ, ಎಲ್ಲ ನಿಮ್ಮ ಆಶೀರ್ವಾದದಿಂದ ನಮ್ಗೆ ಏನಾಗಿಲ್ಲ, ಒಳ್ಳೆ ರೀತಿಲಿ ಅದೇನಿ, ನಾನು ಚುಲತ್ನಾಗ ಅದೇನಿ, ನೀವು ಯಾರೇನು ಅನ್ಕೋಬೇಡ್ರಿ ಅಂತಂದೆ. ಆಮೇಲೆ ಯಾರಾದ್ರೂ ಸ್ಕ್ಯಾನರ್ ಫೋನ್ ಪೇ ಹಾಕಂತ ಹೇಳಿದ್ರು, ನಾನು ಹಾಕ್ಲಿಲ್ಲ ಅಂದೆ. ನನ್ನ ಗಾಡಿ ಬಗ್ಗೆ ನಾನು ಹೇಳಿದ್ರೆ, ನನ್ನ ಕಾರಿನ ಬಗ್ಗೆ ಇನ್ನೊಬ್ರು ಯಾರೋ ನನ್ನ ಬಗ್ಗೆನೇ ಮಾತಾಡ್ತಾರ ಅನ್ನೋದು ತಪ್ಪಲ್ಲ, ರಾಂಗ್ ಅದು. ನಾನು ಸಾಮಾನ್ಯವಾಗಿ ಒಂದು ಮೆಸೇಜ್ ಕೊಟ್ಟಿದ್ದೇನೆ ಅಂತಂದ್ರೆ, ನನ್ನ ಗಾಡಿ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ. ಇನ್ನೊಬ್ಬರ ಬಗ್ಗೆ ಮಾತಾಡೋಷ್ಟು ಟೈಮ್ ನನಗೆಂತ ಇಲ್ಲ. ನಮ್ಮ ರೈತರ ಬಗ್ಗೆ ಚಿಂತೆ ಮಾಡೋದ ನಮ್ಗೆ ವಿಚಾರ. ಕಾಂಗ್ರೆಸ್ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ, ನಮ್ಮ ಏನಿದೆ ಹೋರಾಟಗಳನ್ನು ಬಿಜೆಪಿ ಅನಿತಿ ಅಂತ ತಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಬಗ್ಗೆ ಕಾಂಗ್ರೆಸ್ ಮುಖಂಡರುಗಳು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಬಂದಾಗ ಮತ್ತೆ ಅಂತಾರೆ, ಬಿಜೆಪಿ ಪಕ್ಷದಾಗ ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಕಾಂಗ್ರೆಸ್ ಇವ್ರ ಏಜೆಂಟ್ಗಳು ಅಂದ್ರು. ಈಗ ಕಾಂಗ್ರೆಸ್ ಪಕ್ಷ ಐತಿ, ನಾವು ರೈತ ಪರ ನಾವು ನಿಯತ್ತಾಗಿ ಹೋರಾಟ ಮಾಡಾಕತ್ತೀವಿ, ಮತ್ತ ಅವ್ರು ಬಿಜೆಪಿ ಏಜೆಂಟ್ಗಳು ಅಂತಾರ. ನಾವ್ ಯಾರ ಏಜೆಂಟ್ ಅಲ್ಲ, ನಿಮ್ಗಳೆಲ್ಲ ಬಕೆಟ್ಗಳು, ನೀವುಗಳೆಲ್ಲ ಏಜೆಂಟ್ಗಳು. ನಮ್ಮ ಹತ್ರ ಏನ್ ಏಜೆಂಟ್ಗಳು ಇಲ್ಲ. ನಾವು ರಾಜರ ರೈತರ ಮಕ್ಕಳು, ನಾವು ಮನ್ಸ್ ಮಾಡಿದ್ರೆ ಎಲ್ಲಾರನ್ನ ಮಂತ್ರಿ ಮಾಡ್ತೇವಿ, ಯಾವ ಸರ್ಕಾರನ ಹತ್ರ ತರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಖಾಂತರ. ಏನಂತೀರಿ? ಮಂಜುಳಾ ಪೂಜಾರಿ ಅವರು ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟೇ ವಿಷಯ, ಸೋಷಿಯಲ್ ಮೀಡಿಯಾಕ್ಕಲ್ಲ, ತೆಗೆದು ನೋಡನ್ರಿ ಅವ್ರು ಕೆಲಸ ಮಾಡಿದ್ದು. ಹೋರಾಟದಲ್ಲಿ ಮುಚ್ಚನೆ ಇರಲಿಲ್ಲ. ಹೋರಾಟದಲ್ಲೆಲ್ಲ ನಮ್ಮ ಕ್ಷೇತ್ರದಾಗ ಎಷ್ಟು ಓಡಾಡ್ತೇವಿ, ರೈತರ ಮಧ್ಯನೇ ಇರ್ತೇನೆ ನಾನು. ಯಾವತ್ ನೋಡಿದ್ರು ಒಂದು ಸೋಷಿಯಲ್ ಮೀಡಿಯಾದಾಗ ನಾನು ನೇರವಾಗಿ ಲೈವ್ ಮುಖಾಂತರ ತೋರಿಸ್ತೇವೆ ಏನ್ ಕೆಲಸ ಮಾಡಿದ್ರು. ಸುಮ್ಮನೆ ವಿಡಿಯೋ ಮಾಡಿ, ಕಟ್ ಮಾಡಿ, ಎಡಿಟ್ ಮಾಡಿ ಹಾಕೋ ಅಭ್ಯಾಸ ನನಗಿಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ತಾವು ಒತ್ತು ಕೊಡ್ತಾ ಇದ್ದೀವಿ, ರೈತರಿಗೋಸ್ಕರ ಒತ್ತು ಕೊಡ್ತಾ ಇದ್ದೀನಿ. ತಮ್ಮ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಮಾಡ್ತಾ ಇದ್ದೇವಲ್ಲ, ಸ್ವಲ್ಪ ಯಾಕೋ ಕಡಿಮೆ ಇಲ್ಲ. ನೋಡ್ರಿಗೆ ಅದೇನೋ ಕಡಿಮೆ ಅನ್ಸ್ತಾ ಇರ್ಬೇಕು. ಪಾಪ ನಿದ್ದೆ ಮಾಡ್ತಾ ಇರ್ಬೇಕು, ಎಚ್ಚರ ಮಾಡ್ರಿ ಅವ್ರಿಗೆ. ಹೌದಲ್ರಿ? ಧನ್ಯವಾದ ಅಂತ. ಏನ್ ಅನ್ಯಾಯ ಆಗ್ತದ, ಸಮಾಜ ಏನ್ ಅನ್ಯಾಯ ಆಗ್ತದ, ಮತ್ತು ಬಡ್ರ ಮಂದಿಗೆ, ರೈತರಿಗೆ ಅವ್ರಿಗೆ ಏನ್ ಅನ್ಯಾಯ ಆಗ್ತದ ಅದ್ರ ಬಗ್ಗೆ ನಾವು ಹೋರಾಟ ಮತ್ತು ಅವ್ರ ಕೆಲಸ ಮಾಡ್ಕೊತ ಹೋಗ್ತೇವೆ. ಈಗ ರೈತರ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಹೌದು, ಭಾಳ ಅದ ರೀ, ಸಿಕ್ಕಾಪಟ್ಟೆ ಇದೆ. ಸೊ ಮುಂದೆ ಜಗಳ ದ್ವೇಷ ಬೆಳಗಾವಿ ನಡೀತಾ ಇದೆ. ಅದ್ರ ಪರವಾಗಿ ತಮ್ಮ ಸಂಘಟನೆ ಯಾವ ತರ ಏನ್ ಪ್ರತಿಭಟನೆ ಈ ತರ ಏನ್ ಮಾಡ್ತೀರಾ, ಏನ್ ಅದೇ ರೀ. ಈಗ ಚಲೋ ರೆಡಿ ತಯಾರಿ ನಡೆಯೋದು. ಈಗ ತಯಾರಿ ಎಲ್ಲ ಕಡೆ ನಮ್ಗೆ ಎಷ್ಟು ಕರ್ನಾಟಕ ಒಳಗೆ ಅದ, ಎಲ್ಲರಿಗ ಇದು ಫೋನ್ ಮುಖಾಂತರ ಎಲ್ಲರೂ ಲೆಟರ್ ಕಳಿಸಿ ಬೆಳಗಾವಿ ಚಲೋ ಅಂತ 11 ತಾರೀಕಿಗೆ ಎಲ್ಲರೂ ಹೊಂಟಿವಿ ರೀ. ಎಲ್ಲರೂ ಅದ್ರ ಬಗ್ಗೆ ಏನೇನು ಸಮಸ್ಯೆ ಅದ ನಾವು ಎಲ್ಲ ರೆಡಿ ಮಾಡ್ಲಿಕ್ಕತ್ತೀವಿ. ಕಬ್ಬದ ಇರಲಿ, ಮತ್ತು ಮನ್ನ ಸಾಲ ಇರಲಿ, ಮತ್ತು ಬಡ್ರು ಮೆಕ್ಕೆಜೋಳ ಇರಲಿ, ಮತ್ತು ಎನಿವನ್ ಅವ್ರಿಗೆ ಏನು ಬಡ್ರು ಏನು ಪ್ರಾಬ್ಲಮ್ಸ್ ಅದೇ ಅಂದ್ರೆ ಭಾಳ ಅನ್ಯಾಯ ಆಗ್ಲಕತ್ತದ ರೀ. ಬರೀ ರಾಜಕೀಯ ಮಂದಿ ಅವ್ರವ್ರೇ ಎಲ್ಲ ಕೆಲಸ ಮಾಡ್ಕೊಳತ್ತಾರ ರೀ. ಬರೀ ದೊಡ್ಡ ಮಂದಿಗೆ ನೋಡ್ತಾರ್ರಿ, ಬಡ್ರ ಮಂದಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಲಕ್ಷ ಅವ್ರದ. ಅದು ಆ್ಯಕ್ಚುಲಿ ಅದು ಮಾಡ್ಬೇಕ್ರಿ. ಇದಾಗ ಹೋರಾಟ ಸಂಬಂಧ ಮಾಡಿದ್ರೆ ಕೆಲಸ ಆಗ್ತದೆ ರೀ. ಈ ಯಾವ ಸರ್ಕಾರನೂ ಇರಲ್ಲ ರೀ. ಆ ಸರ್ಕಾರ ನಾವು ಹೋಗಿ ಅದ್ರ ಬಗ್ಗೆ ಬಡ್ರ ಮಂದಿಗೆ ಇರಲಿ, ರೈತರಿಗಿರಲಿ, ನಾವು ಹೋಗಿ ಹೋರಾಟ ಮಾಡಿ ಕೆಲಸ ಮಾಡಿ ಬರ್ತೀವಿ. ಒಂದ್ ಕಡೆ ಸೇಮ್ ಕುರ್ಚಿ ಕಿತ್ತಾಟ ನಡುವೆ ರೈತರು ಅನಾಥ ಆಗಿದ್ರಂತ ಹೌದು ಅನಿಸ್ತದ ರೀ. ಯಾಕಂದ್ರೆ ಅವ್ರೊಳಗೆ ಒಂದಿಲ್ಲ, ಅವ್ರ ಅಂತ ಅವ್ರೊಳಗೆ ಮೈಂಡ್ ಒಳಗೆ ಯಾರಿಗೆ ಕೆಲಸ ಮಾಡ್ಬೇಕಂತ ಅವ್ರಿಗೆ ಗುರುತೇ ಆಗೋಲ್ತ್ರಿ. ಯಾಕಂದ್ರೆ ನನ್ನ ಕುರ್ಚಿ ಸಿಗ್ತದಿಲ್ಲೋ, ನನ್ನ ಕುರ್ಚಿ ಇವನಿಗೆ ಸಿಗ್ತದಿಲ್ಲೋ, ಅವ್ರ ಇದ್ರಾಗೆ ಅವರು ಜನರ ಕೆಲಸ ಮಾಡೋದೇ ನನ್ನೇ ಮಾಡ್ಬಿಟ್ರ. ಈಗ ಅವರು ನಂದು ಅಡಿ ಸರ ಸುಳೋದ ಹಂಗೆ ಮಾಡ್ಕೊಂಡ ಅವ್ರೊಳಗೆ ಒಂದಿಲ್ರಿ. ಮತ್ತು ಅದ್ರ ಸಂಬಂಧ ಓಟ್ ಹಾಕಿವಿ, ಎಲ್ಲರೂ ಹಾಕ್ಯಾರ. ಮತ್ತು ಈಗ ಅವ್ರು ಕೆಲಸ ಮಾಡಬೇಕು.
ರೈತರದ್ದು ಇರಲಿ ಬಡ್ರದ್ದು ಇರಲಿ ಯಾರ್ದು ಇರಲಿ ಮತ್ತು ಇವ್ರು ಮಾಡ್ಲಾಕಿತ್ತಾರಲ್ಲ ಮತ್ತು ಈಗ ಹೋರಾಟ ಮಾಡೇಬೇಕ್ರಿ ಬೆಳಗಾವಲ್ಲಿ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ರೈತರಿಗೆ ಹೋರಾಟ ಅನಿವಾರ್ಯ. ಮತ್ತೆ ಏನು ಮಾಡೋದ್ರಿ ಮತ್ತೆ ಯಾರು ಮಾಡ್ಬೇಕ್ರಿ? ಇವ್ರು ಬರೇ ಓಟ್ ಕೇಳ್ತಾರ, ಓಟ್ ಕೇಳಿ ಆಮೇಲೆ ನೋಡಂಗಿಲ್ಲ 5 ವರ್ಷ. ಈಗ ಹೋರಾಟ ಮಾಡ್ಬೇಕಲ್ಲ ಎಲ್ಲರಿಗೂ. ಈಗ ರೈತರಿಗೆ ಹಿಂದೆ ಬಡ್ರ ಮಂದಿ ಹಿಂದೆ ರೈತರನ್ನೇ ಸಮಾಜ ಸೇವಕರು ಹೊಂದಿರ್ತಾರೆ. ಮತ್ತು ಪಾಲಿಟಿಕ್ಸ್ ಮಂದಿ ಬರೇ ತಮ್ಮ ಆಯ್ತು ಸುಮ್ಮ ಒಂದು 10% ಕೆಲಸ ಮಾಡಿ 90% ಮಾಡಂಗೇ ಇಲ್ಲ. ಈಗ PPP ಏನು ಪ್ರತಿಭಟನೆ ಮಾಡತ್ತಾರಲ್ಲ, ನೀವು ಕೂಡ ಅದ್ರ ಭಾಗಿಯಾಗಿ ಅದ್ರ ಬಗ್ಗೆ ಹಾಕ್ತೀರಾ? ನೋಡು ಅದ್ರ ಬಗ್ಗೆ ಏನ ನೋಡಿಲ್ಲ. ಎಲ್ಲರೂ ಇಲ್ಲಿ ಬಿಜಾಪುರ ಸಿಟಿಯಾಗ ಎಲ್ಲರೂ ಇದು ಮಾಡ್ಲತ್ತಾರ, ಸ್ಟ್ರೈಕ್ ಮಾಡ್ಲತ್ತಾರ. ಅದ್ರ ಬಗ್ಗೆ ಏನ ಪಕ್ಕ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ.